ಡೆವಲ್ ಅಂಡ್ ಟೀಮ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಇವತ್ತು ಬಹುಶಃ ಅವರನ್ನ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಇದೆಲ್ಲದರ ನಡುವೆ ಒಂದಷ್ಟು ಸಪೋರ್ಟ್ ಸಿಗ್ತಾ ಇದೆ ದರ್ಶನ್ಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರೇ ಬೆಂಬಲಕ್ಕೆ ನಿಂತಿದ್ದಾರೆ, ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಹೊರಬರ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ನಾವು ಯಾರು ಇದರಲ್ಲಿ ಇನ್ವಾಲ್ವೇ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಟ್ ಸ್ಟಿಲ್ ಆ ಒಬ್ಬ ಸಚಿವರು ಕರೆ ಮಾಡಿ ಇವರನ್ನ A1 ಮಾಡಬೇಡಿ ಅಥವಾ A2 ಮಾಡಬೇಡಿ, A16 A17 ಮಾಡಿ, ಹಾಗಾಗಿ ನಮಗೆ ಬೇಲ್ ಸಿಗೋದಕ್ಕೆ ಏನಾದರೂ ಅವಕಾಶ ಇರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರ ಮೇಲೆ ಒತ್ತಡ ಹಾಕಿದಾರಂತೆ. ಬನ್ನಿ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ದರ್ಶನ್ ಪವಿತ್ರ ಬಚಾವ್ ಮಾಡಲು ಸಚಿವರೊಬ್ಬರಿಂದ ಯತ್ನ. A1 A2 ಮಾಡದಂತೆ ಪೊಲೀಸರ ಮೇಲೆ ಪ್ರಭಾವಿ ಸಚಿವರ ಒತ್ತಡ. ನಮ್ಮ ಹೋಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿಲ್ಲ, ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ. ಕೇಳಿದೆ, ಕಮಿಷನರ್ಗೂ ಕೇಳಿದೆ, ಅದೆಲ್ಲ ಆ ರೀತಿ ಏನು ಇಲ್ಲ ಅಂತ ಹೇಳಿ. ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ A2, ಆದ್ರೆ ಇಬ್ಬರನ್ನ ಬಚಾವ್ ಮಾಡೋಕೆ ಸಚಿವರು. ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಬ್ಬರು ತಮ್ಮ ಪ್ರಭಾವ ಬೀರಿದ್ರು. ಈ ಬಗ್ಗೆ TV9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಪವಿತ್ರ ಗೌಡ ಮತ್ತು ದರ್ಶನ್ ರನ್ನ A1 A2 ಬದಲಿಗೆ A16 A17 ಮಾಡುವಂತೆ ಪೊಲೀಸರಿಗೆ ಸಚಿವರೊಬ್ಬರು ಪದೇ ಪದೇ ಒತ್ತಡ ಹಾಕಿದ್ರಂತೆ. ಹಾಗೆ ಮಾಡಿದ್ರೆ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು ಬಿಡಿಸಿಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. A16 A17 ಮಾಡಿದ್ರೆ ಕೋರ್ಟ್ನಲ್ಲಿ ಜಾಮೀನಿಗೆ ಅನುಕೂಲ ಆಗುತ್ತೆ ಅಂತ ಪದೇ ಪದೇ ಒತ್ತಡ ಹಾಕಿದ್ರಂತೆ. ಈ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವ DCM DK, ಯಾರೂ ಈ ಕೇಸ್ನಲ್ಲಿ ಹಸ್ತಕ್ಷೇಪ ಮಾಡ್ತಿಲ್ಲ, ಈ ಪ್ರಕರಣದ ಬಗ್ಗೆ ನಾವು ರೆಸ್ಪಾನ್ಸ್ ಸಹ ಮಾಡ್ತಿಲ್ಲ, ಯಾವ ಒತ್ತಡವನ್ನು ಹಾಕಿಲ್ಲ ಎಂದಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ, ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಈ ಮಧ್ಯೆ ಮಾಜಿ ಸಚಿವ CP ಯೋಗೇಶ್ವರ್ ದರ್ಶನ್ ಅಂಡ್ ಗ್ಯಾಂಗ್ ಕಾಂಗ್ರೆಸ್ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಚನ್ನಪಟ್ಟಣದ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಅಚ್ಚರಿ ಅಭ್ಯರ್ಥಿ ಹಾಕ್ತೀವಿ ಎಂದಿದ್ರು. ಈ ಅಚ್ಚರಿ ಅಭ್ಯರ್ಥಿ ಜೈಲು ಪಾಲಾಗಿದ್ದಾರೆ ಅಂತ CPY ಹೇಳಿದ್ದಾರೆ. ಅತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, CT ರವಿ ಸಹ ಕುಟುಕಿದ್ದಾರೆ. ಗೊತ್ತು ನನಗೆ, ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕ್ಬೇಕು ಅಂತ. ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ದರ್ಶನ ಪ್ರಕರಣ ಯಾಕೆ ದರ್ಶನ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರದ ಕೆಲಸ ಮಾಡಿದ್ರು, ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ರಕ್ಷಣೆ ಮಾಡ್ತಿದ್ದಾರೋ? ಮಾಧ್ಯಮವನ್ನೇ ಬೆದರಿಸೋದು, ಸಾಮಿಯಾನ ಕವರ್ ಮಾಡೋದು, ಸಾಮಿಯಾನ ಹಾಕಿ ಪೊಲೀಸ್ ಸ್ಟೇಷನ್ನೇ ಕವರ್ ಮಾಡೋದು ಎಲ್ಲ ನೋಡಿದಾಗ ಒಳಗೆ ಏನೋ ಬೇರೆ ಏನೋ ನಡೀತಾ ಇದೆಯೇನೋ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಮದುವೆ ಮನೆ ಠಾಣೆಯಲ್ಲಿ ಬೇಗರೂಟ ಎಂದು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಈಗ ಠಾಣೆಗೆ ಶಾಮಿಯಾನ ಹಾಕಿದ್ದೇಕೆ ಅನ್ನೋದು ಬಯಲಾಗಿದೆ. ಠಾಣೆ ಆವರಣದಲ್ಲಿ ದರ್ಶನ್ ವಾಕ್ ಮಾಡಲು ಶಾಮಿಯಾನ. ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ್ದೇಕೆ ಅನ್ನೋದಕ್ಕೆ ಕಾರಣ ಬಯಲಾಗಿದೆ. ಠಾಣೆ ಒಳಗೆ ಆರೋಪಿಗಳಿಗೆ ರಾಜ್ಯಾತಿಥ್ಯ ಕೊಡ್ತಿದ್ದಾರೆ ಅನ್ನೋ ಆರೋಪದ ನಡುವೆ ಹೊಸ ಸಂಗತಿ ಬೆಳಕಿಗೆ ಬಂದಿದೆ. ಅದೇನಂದ್ರೆ ದರ್ಶನ್ ವಾಕಿಂಗ್ ಮಾಡೋದಕ್ಕಾಗಿ ಒಳಗೆ ಪೆಂಡಾಲ್ ಹಾಕಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ದರ್ಶನ್ ಮನವಿ ಮಾಡಿದ್ದಕ್ಕೆ ಶಾಮಿಯಾನ ಹಾಕಿಸಿದ ಬಗ್ಗೆ TV9ಗೆ ಮಾಹಿತಿ ಲಭ್ಯವಾಗಿದೆ. ಸರ್, ನನಗೆ ಒಂದ್ ಕಡೆ ಕುಳಿತುಕೊಳ್ಳಲು ಆಗ್ತಿಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಆಗ್ಬೇಕು, ಠಾಣೆ ಒಳಗೆ ತಿರುಗಾಡಲು ಜಾಗ ಇಲ್ಲ, ಸಿಗರೇಟ್ ಇಲ್ಲವಾದ್ರೆ ಕೈ ನಡುಗುತ್ತೆ, ನೀವು ಪದೇ ಪದೇ ಪ್ರಶ್ನೆ ಮಾಡುತ್ತಲೇ ಇದ್ದೀರಿ, ಹೀಗಂತ ದರ್ಶನ್ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರಂತೆ. ಇದೇ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಲಾಗಿದೆ ಎನ್ನಲಾಗ್ತಿದೆ. TV9 ನಿರಂತರ ವರದಿ ಬಳಿಕ ಎಚ್ಚೆತ್ತ ಪೊಲೀಸರು, ಬ್ಯಾರಿಕೇಡ್ ಕ್ಲಿಯರ್. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಠಾಣೆಗೆ ಕರೆತಂದ ಮೇಲೆ ಸ್ಟೇಷನ್ ಸುತ್ತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಠಾಣೆ ಎದುರಿನ ರಸ್ತೆಯಲ್ಲಿ ವಾಹನಗಳು ಓಡಾಡದಂತೆ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಇದರಿಂದ ನಿತ್ಯ ಓಡಾಡೋ ಜನ ಹೈರಾಣಾಗಿದ್ರು. ಈ ಬಗ್ಗೆ TV9 ನಿರಂತರ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಬ್ಯಾರಿಕೇಡ್ ತೆರವು ಮಾಡಿದ್ದಾರೆ.
ಆದರೆ ಠಾಣೆಯಲ್ಲಿ ಯಾರಿಗೂ ರಾಜಾತಿಥ್ಯ ಕೊಡ್ತಿಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ರನ್ನ ಕೃಷಿ ಇಲಾಖೆ ರಾಯಭಾರಿಯನ್ನಾಗಿ ಮುಂದುವರೆಸಲ್ಲ ಎಂದಿದ್ದಾರೆ. ಹಂತದ್ದು ಯಾವುದೂ ಇಲ್ಲ. ಇವತ್ತು ಸಹ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಈಗ ಒಂದು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು. ಮುಂದುವರಲಿಕ್ಕೆ ಹೆಂಗೆ ಸಾಧ್ಯ? ಇಂಥ ಒಂದು ಇದರಲ್ಲಿ ಅದು ಆದಮೇಲೆ ಇವತ್ತು ಸಹ ಅವರು ರಾಯಭಾರಿ ಆಗುವ ಮುಂದುವರಿಯುವಂಥ ಪ್ರಶ್ನೆ ಬರೋದಲ್ಲ. ಈ ಮಧ್ಯೆ ದರ್ಶನ್ ವಿರುದ್ಧ ದಿನೇ ದಿನೇ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಲೇ ಇವೆ. ಕನಕಪುರದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿದೆ. ಹಾಸನದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಮತ್ತು ಪ್ರಗತಿಪರ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ವು. ಇನ್ನು ಮೈಸೂರು, ಕಲಬುರಗಿ, ದಾವಣಗೆರೆಯಲ್ಲೂ ಪ್ರತಿಭಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.